ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಪ್ರಕರಣ ಈಗಾಗಲೇ 3,000 ಹತ್ತಿರ ಬರ್ತಾ ಇದೆ. ಈ ಒಂದು ಡೆಂಗ್ಯೂ ಪ್ರಕರಣಗಳು ಉಲ್ಬಣಗೊಳ್ಳಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ಪಾಲಿಕೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ, ಹಾಗೇನೆ ಒಂದು ಅಲ್ಲಲ್ಲಿ ಬೀಳ್ತಕ್ಕಂಥ ಒಂದು ಕಸಗಳ. ಈಗ ನಾನು ನಿಮಗೆ ಅದೇ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಈಗ ನಾನು ಏನು ಶಾಂತಿನಗರದಲ್ಲಿ ಬರ್ತಕ್ಕಂಥ ಒಂದು BMTCಯ ಮುಖ್ಯ ಘಟಕ, ಆ ಒಂದು ಘಟಕದ ಏನು ಈ ಒಂದು ಅಪಾರ್ಟ್ಮೆಂಟ್ ಬರುತ್ತೆ, ಅಂದರೆ ವಸತಿ ಗೃಹ ಬರುತ್ತೆ, BMTC ಸಿಬ್ಬಂದಿಗಳ ವಸತಿ ಗೃಹ. ಆ ಒಂದು ವಸತಿ ಗೃಹದ ಮುಂದೆ ನಾನು ಇವಾಗ ಇದ್ದೇನೆ. ಆ ಒಂದು ವಸತಿ ಗೃಹದ ಮುಂದೆ ಯಾವ ಥರ ಒಂದು ಸಿಚುವೇಶನ್ ಇದೆ ಅಂದ್ಬಿಟ್ಟು ನಾನು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಏನು ಈ ಒಂದು BMTC ಒಂದು ಸಿಬ್ಬಂದಿಗಳ ವಸತಿ ಗೃಹ ಇದೆ, ಆ ಒಂದು ವಸತಿ ಗೃಹ ಮುಂದೆ ಇರತಕ್ಕಂಥ ಒಂದು ಸನ್ನಿವೇಶ ಇದೆ. ಇಲ್ಲಿ ನೋಡಿದ್ರೆ ನಿಮ್ಗೆ ದೃಶ್ಯಗಳಿಗೆ ಗೊತ್ತಾಗುತ್ತೆ. ಈ ಒಂದು ಎಂಟ್ರೆನ್ಸ್, ಈ ಒಂದು ಅಪಾರ್ಟ್ಮೆಂಟ್ಗೆ ಎಂಟ್ರೆನ್ಸ್ ಇರ್ತಕ್ಕಂಥ ಆ ಒಂದು ದ್ವಾರ ಭಾಗದ ಮುಂದೆನೇ ಯಾವ ಥರ ಒಂದು ಪರಿಸ್ಥಿತಿ ಇದೆ. ಇಲ್ಲೊಂದು ಮಳೆ ನೀರು ನಿಂತ್ಕೊಂಡಿದೆ, ಮಳೆ ನೀರಲ್ಲ ಮಾಮೂಲಿ ನೀರು ನಿಂತ್ಕೊಂಡಿದೆ. ಆ ಒಂದು ನೀರಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ಬ್ಯಾಕ್ಟೀರಿಯಾ ಇದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ತದೆ. ನೋಡಿ ಯಾವ ರೀತಿ ಒಂದು ಅಲ್ಲಿರ್ತಕ್ಕಂಥ ಸೊಳ್ಳೆಗಳು ಯಾವ ರೀತಿ ಹಾರಾಡುತ್ತೆ ಅಂದ್ಬಿಟ್ಟು. ಹಾಗೆ ನಿಮ್ಗೆ ಇನ್ನೂ ಮುಂದೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಒಂದು ನೀರಿನಲ್ಲಿ ಎಷ್ಟರ ಪ್ರಮಾಣದಲ್ಲಿ ಒಂದು ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಒಂದು ಪಾಲಿಕೆ ಅಧಿಕಾರಿಗಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಒಂದು ವೆಹಿಕಲ್ ನಿಲ್ಸಿದ್ದಾರೆ. ಆ ಒಂದು ವೆಹಿಕಲ್ ಕೆಳಗಡೆ, ವಾಹನದ ಕೆಳಗಡೆ ಎಷ್ಟೊಂದು ನೀರು ನಿಂತೈತೆ, ಮತ್ತೆ ಗಲೀಜು ಗಬ್ಬು ಅಂದ್ರೆ ಅಷ್ಟೊಂದು ದುರ್ನಾತ ಬೀರ್ತಿದೆ ಈ ಒಂದು ಪ್ರದೇಶ. ಈ ಒಂದು ಪ್ರದೇಶದ ಅಕ್ಕಪಕ್ಕನೇ ಒಂದು ಹೊರ ರಾಜ್ಯದ ಒಂದು ಬಸ್ಗಳು, ಅಂದ್ರೆ ಏನು KSRTC ಆಗಿರಲಿ, ಘಟಕಕ್ಕಾಗಿರಲಿ, ಬೆಂಗಳೂರು ಹೊರ ರಾಜ್ಯಗಳಿಂದ ಬಸ್ ಬರುತ್ತೆ. ಆ ಒಂದು ಬಸ್ಗಳು ಇದೇ ಒಂದು ಕಸದ ರಾಶಿಯಲ್ಲಿ ನಿಲ್ಲತಕ್ಕಂಥ ಒಂದು ಪರಿಸ್ಥಿತಿಗಳು ಈಗಾಗಲೇ ಇದೆ. ಈಗ ನೋಡ್ತಿರೋದು ನೀರು ಎಷ್ಟಿಲ್ಲ, ಒಂದು ಕುಡಿದು ಒಂದು ಬಿಯರ್ ಬಾಟ್ಲಿ ಆಗಿರಲಿ, ಮತ್ತೆ ಒಂದು ವೈನ್ ಬಾಟ್ಲ್ಗಳಾಗಲಿ ಈ ಒಂದು ಎಸೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಇರ್ತಕ್ಕಂಥ ಸ್ಥಳೀಯರು. ಇಷ್ಟು ಎಸೆದ್ರು ಸಹ ಒಂದು ಪಾಲಿಕೆ ಅಧಿಕಾರಿಗಳು ಏನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಇನ್ನೊಂದು ಕಡೆ ಈ ಒಂದು ಗೋಡೆಗೆ ಏನು ಈ BMTC ಸಿಬ್ಬಂದಿಗಳ ವಸತಿ ಗೃಹ ಇದೆ, ಆ ಒಂದು ವಸತಿ ಗೃಹದ ಗೋಡೆಗೆನೆ ಸಹ ಒಂದು ಇರ್ತಕ್ಕಂಥ ಸಾರ್ವಜನಿಕರು ಒಂದು ಯೂರಿನ್ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಸಹ ಇಲ್ಲಿ ನೋಡ್ತಿರ್ಬೋದು. ಅಂದ್ರೆ ಅಷ್ಟೊಂದು ಮಟ್ಟಿಗೆ ಈ ಒಂದು ಪ್ರದೇಶ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಈಗ ನಿಮ್ಗೆ ಇಲ್ಲಿ ಇನ್ನು ಮುಂದೆ ದೃಶ್ಯಾವಳಿಗಳು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ನೀರು ನಿಂತ್ಕೊಂಡಿದೆ. ಈ ಒಂದು ಆಯ್ತು, ನೀರು ನಿಂತ್ಕೊಂಡಿದೆ, ಆ ಒಂದು ನೀರಿಗೆ ಈ ಒಂದು ನೀರು ಗಲೀಜು ಹರಿದೋಗಕ್ಕೂ ಒಂದು ಯಾವುದೇ ರೀತಿ ಒಂದು ಆಸುಪಾಸು ಒಂದು ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಈಗ ನೋಡ್ತಿರ್ಬೋದು ಈ ಒಂದು ಇಲ್ಲಿ ತಗ್ಗು ಆಕಾರದ ಒಂದು ಪ್ರದೇಶ ಇದೆ, ಇಲ್ಲಿ ನೀರು ನಿಂತ್ಕೊಂಡಿದೆ, ಮುಂದೆ ಸ್ವಲ್ಪ ಎತ್ತರ ಆಕಾರದಲ್ಲಿದೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಈ ಒಂದು ನೀರು ನಿಂತ್ಕೊಂಡಿದೆ ಅಂತ. ಇನ್ನು ಮುಂದೆ ದೃಶ್ಯದಲ್ಲಿ ಅಲ್ಲಿ ಕಸದ ರಾಶಿ, ಕಸದ ಗುಡ್ಡೆ ಅಂದ್ರೆ ತಪ್ಪಲ್ಲ, ಕಸದ ರಾಶಿ ಅದು. ಯಾಕಂದ್ರೆ ನೋಡ್ತೀವಿ ಎಷ್ಟರ ಪ್ರಮಾಣಕ್ಕೆ ಅಲ್ಲಿ ಕಸದ ರಾಶಿ ಬಿದ್ದೈತೆ ಅಂದ್ಬಿಟ್ಟು ನಾನು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅಷ್ಟಾದ್ರೂ ಇಲ್ಲಿ ಬರ್ದಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಡೋಂಟ್ ಥ್ರೋ ಗಾರ್ಬೇಜ್, ಫೈನ್ 1000 ರೂಪೀಸ್. ಇಷ್ಟು ಬರೆದು ಸಹ ಒಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಒಂದು ಕಸವನ್ನು ಒಂದು ಎಸೆಯುವಂಥ ಕೆಲಸವನ್ನು ಮಾಡಿದ್ರೆ, ಇನ್ನು ಅದ್ರ ಪಕ್ಕನೆ ಆ ಒಂದು ಬೋರ್ಡ್ ಏನು ಹಾಕಿದ್ರೆ ಆ ಒಂದು ಪಕ್ಕನೆ ಎಷ್ಟರ ಮಟ್ಟಿಗೆ ಒಂದು ಗಾರ್ಬೇಜ್ ಅಂದ್ರೆ ಕಸ ಬಿದ್ದಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ಇನ್ನೂ ಹಂಗೆ ಜನಗಳು ಈ ರೋಡಲ್ಲಿ ಹೋಗುವಾಗ ಕಸವನ್ನು ಹಂಗೆ ಎಸೆದು ಹೋಗ್ತಾರೆ. ಇಲ್ಲಿ ಏನೊಂದು ರಸ್ತೆ ಇರುತ್ತೆ, ಯಾವುದು 2 ವೀಲರ್ ಆಗಲಿ 4 ವೀಲರ್ ಆಗಲಿ ಕಸ ಎಸೆದು ಹಂಗೆ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಇಷ್ಟೊಂದು ನೀರು ಮತ್ತೆ ಒಂದು ಇಷ್ಟೆಲ್ಲ ಒಂದು ನೀರು ನಿಂತ್ಕೊಂಡ್ರೆ ಇಷ್ಟೆಲ್ಲ ಕಸ ಇದ್ರು ಸಹ ಒಂದು ಪಾಲಿಕೆ ಅಧಿಕಾರಿಗಳು ತೆರವು ಮಾಡೋ ಕೆಲಸವನ್ನಾಗಲಿ, ಮತ್ತೆ ಒಂದು ಏನು ಬ್ಲೀಚಿಂಗ್ ಪೌಡರ್ ಆಗಲಿ, ಮತ್ತೆ ಸ್ಪ್ರೇ ಮಾಡೋದಾಗ್ಲಿ, ಈ ಒಂದು ಕೆಲಸವನ್ನು BBMP ಅಧಿಕಾರಿಗಳು ಮಾಡ್ತಿಲ್ಲ. ಒಂದು ವೇಳೆ ಹೀಗೆ BBMP ಅಧಿಕಾರಿಗಳು ಕೆಲಸ ಮುಂದುವರೆದ್ರೆ ರಾಜ್ಯದಲ್ಲಿ ಅಲ್ಲ, ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಹಾಟ್ಸ್ಪಾಟ್ ಆಗಿ ಪರಿಣಮಿಸೋದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಪಾಲಿಕೆ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿ ಆಸುಪಾಸಿನ ವ್ಯವಸ್ಥೆ ಮಾಡಿಕೊಡದೆ ತಕ್ಷಣವೇ ಈ ಒಂದು ಡೆಂಗ್ಯೂಗೆ ಏನ್ ಬೇಕು, ಕಸ ತೆರವು ಮಾಡೋದಾಗಿರ್ಲಿ, ನೀರು ತೆರವು ಮಾಡೋದಾಗ್ಲಿ, ಬ್ಲೀಚಿಂಗ್ ಪೌಡರ್ ಹಾಕೋದಾಗಿರ್ಲಿ, ಮತ್ತೆ ಸ್ಪ್ರೇ ಮಾಡೋದಾಗ್ಲಿ, ಪಾಲಿಕೆ ಅಧಿಕಾರಿಗಳಿಗೆ ಕೂಡಲೇ ಮಾಡ್ಬೇಕಂದು ಈ ಆಶುವೇಗ ನ್ಯೂಸ್ನ ಕಳಕಳಿ. ಕ್ಯಾಮರಾಮನ್ ಮೋಹಿತ್ ಜೊತೆ ವಿನೋದ್ ಕಮ್ತಾರ್, ಆಶುವೇಗ ನ್ಯೂಸ್, ಬೆಂಗಳೂರು.